ಮಾಡಿದ್ದೀರಾ? ಓಕೆ, ಸ್ಟಾರ್ಟ್ ಮಾಡೋಣ. ನಮಗೆ ಲೆಂತ್ ಎಲ್ಲಿಗೆ ಬೇಕು ಅನ್ಸುತ್ತೆ. ಬಾಡಿ ಲೆಂತ್ ಅಂದರೆ ಇದು ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಿಡ್ ಪಾಯಿಂಟ್ ಇಟ್ಕೊಂಡು ಈ ಚೆಸ್ಟ್ ಅಪ್ಪರ್ ಬಸ್ಟ್ ಏನಿರುತ್ತೆ ಅಲ್ಲಿಂದ ತೊಗೊಂಡು ಎಲ್ಲಿವರೆಗೂ ಬೇಕು ಅನ್ಸುತ್ತೆ. ಬಾಡಿ ಲೆಂತ್ ಅಂದರೆ 30 ಬರುತ್ತೆ. ಆಮೇಲೆ ನಮಗೆ ಟಾಪ್ ಲೆಂತ್ ಅಂದರೆ ಸ್ಕರ್ಟ್ ಲೆಂತ್ ಫುಲ್ ಲೆಂತ್ ಫ್ರಾಕ್ದು ಅಂತಂದಾಗ ಇಲ್ಲಿವರೆಗೂ ಬರುತ್ತೆ, 74 ಬರುತ್ತೆ. ನೀ ಲೆಂತ್ ಬೇಕು ಅಂದರೆ ಹೀಗೆ ಇದು ಫುಲ್ಲು ಎಕ್ಸ್ಟೆಂಡ್ ಲೆಂತ್ ಆಗುತ್ತೆ. ಇಲ್ಲಿಂದ ಬಾಡಿ ಲೆಂತ್ ಇಷ್ಟಿರುತ್ತೆ, ಆಮೇಲೆ ಫ್ರಾಕ್ ಲೆಂತ್ ಇಷ್ಟು, ಅದರಲ್ಲಿ ನಾವು ಮೈನಸ್ ಮಾಡ್ಕೋಬೇಕು ಇದನ್ನ ಬಾಡಿನ. ಇದರಲ್ಲಿ ಫುಲ್ ಲೆಂತ್ಲಿ ಬಾಡಿ ಲೆಂತ್ನ ಮೈನಸ್ ಮಾಡಿಕೊಂಡ್ರೆ ಬಾಡಿ ಪಾರ್ಟ್ ಎಷ್ಟಿರಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಲೆಂತ್ನ ತಗೋಬೇಕು. ಅದಾದ್ಮೇಲೆ ಶೋಲ್ಡರ್ first we have to take from here to here till here, wherever you want, no, till there you have to take a body part, and this is a frock length or top length or full gown length till floor, that is. Then take it again. ಶೋಲ್ಡರ್ ತಗೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಕಡೆ ಬನ್ನಿ ಸತಿ, ಈ ಕಡೆ ಬನ್ನಿ ಅಂದ್ರೆ ಇದರಲ್ಲಿ ನಾ ಹೇಳಿದ್ನಲ್ಲ, ಇದು ಕರೆಕ್ಟಾಗಿಲ್ಲ, ಸ್ವಲ್ಪ ಹಿಂಗೆ ಮೇಲೆ ಬರಬೇಕು. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗಬೇಕು ಅಂದಾಗ ಏನು ಮಾಡಬೇಕು, ಈ ರೀತಿ ಮಾಡಿಬಿಟ್ಟು ಫ್ರಾಕ್ ಲೂಸ್ ಇರುತ್ತಲ್ಲ, ಟಾಪ್ಸ್ ಲೂಸ್ ಇರುತ್ತಲ್ಲ, ಬಿಡಪ್ಪ ಹಿಂಗೆ ಕರೆಕ್ಟಾಗಿದೆ. ಆವಾಗ ಇದು ನಮಗೆ ಶೋಲ್ಡರ್ ಮಾರ್ಕ್ ಸಿಗುತ್ತೆ. ಇಲ್ಲಿಂದ ನಾವು ಶೋಲ್ಡರ್ಗೆ ಇಲ್ಲಿವರೆಗೂ ತಗೋಬೇಕು. ಫ್ರಮ್ ದಿಸ್ ಜಾಯಿಂಟ್ ಟು ದಿಸ್ ಜಾಯಿಂಟ್ ವಿ ಹ್ಯಾವ್ ಟು ಟೇಕ್ ಅ ಶೋಲ್ಡರ್ ಮೆಜರ್ಮೆಂಟ್. Her measurement is 32. 32 centimeter. Then upper chest ಅಂತ ಬ್ಲೌಸ್ ಅಲ್ಲಿ ಬರುತ್ತೆ, ಟಾಪ್ಸ್ ಅಲ್ಲಿ ಬರುತ್ತೆ. ಮಕ್ಕಳಿಗೆ ಏನು ಬೇಡ, ಫ್ರಾಕ್ಗೆ ಇಲ್ಲಿ ಈ ರೀತಿ ಇಟ್ಟು ಒಂದು ಬೆರಳು ಲೂಸ್ ಇರೋದು, one finger inside, not too much, not like this or this, and overlapping this tight. Also we should not take exact one finger should go, and then here also same height we have to take. ಇಲ್ಲಿ ನಾವು ಏನು ಇಟ್ಟಿರ್ತೀವಿ ಮುಂದೆ ಅದೇ ಹೈಟಿಗೆ ಬ್ಯಾಕಲ್ಲೂ ಕೂಡ ಇರಬೇಕು. ಇದು ಕೆಳಗಡೆ ಈ ರೀತಿ ಕೆಳಗಡೆ ಇಟ್ಕೊಂಡು ನಾವು ಇಲ್ಲಿ ಹಿಂಗೆ ಇಟ್ಕೊಳ್ಳೋದು ತಪ್ಪು. ಆಮೇಲೆ ಇಲ್ಲಿ ಮೇಲ್ಗಡೆ ಇಟ್ಟು ಇದು ಫುಲ್ ಮೇಲೆ ಇಟ್ಕೊಂಡು ಈ ರೀತಿ ತಗೊಳ್ಳೋದು ತಪ್ಪಾಗುತ್ತೆ. ಅದರಿಂದ ಇಲ್ಲಿ ಏನು ಚೆಸ್ಟ್ ಇರುತ್ತೋ ಫುಲ್ ಬಸ್ಟ್ದು ಅದರಲ್ಲಿ ತಿನ್ನೋದು. ಚೆಸ್ಟ್ ರೌಂಡ್ ಆರ್ ಬಸ್ ರೌಂಡ್ ಎರಡೂ ಸೇಮೇನೆ. ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ಇನ್ ಕೇಸ್ ನೀವು ನೋಡ್ಬೇಕಾದ್ರೂ ನಿಮ್ಗೆ ಏನನ್ಸುತ್ತೆ, ಬಸ್ಟ್ ಅಂದರೆ ಅಯ್ಯೋ ಏನೋ ಬೇರೆ ಅಲ್ಲ, ಅದೇನೆ ಬಸ್ ರೌಂಡು ಚೆಸ್ಟ್ ರೌಂಡು ಸೇಮ್ ಇರುತ್ತೆ. ಆಮೇಲೆ ವೇಸ್ಟ್ ರೌಂಡ್ ತೊಗೋಬೇಕಾದ್ರೆ ಇವ್ರದ್ದು ಮಕ್ಕಳದೆಲ್ಲ ಆಲ್ಮೋಸ್ಟ್ ಸಿಲಿಂಡ್ರ್ ಬಾಡಿ ಇರುತ್ತೆ. ಆಫ್ಟರ್ 15 ಅಂತಂದರೆ ಒಂದು ಸ್ವಲ್ಪ ಶೇಪ್ ಬರುತ್ತೆ. ಚೆಸ್ಟ್ ಬಂದಿದ್ರೆ ಅವಾಗ ಆಟೋಮೆಟಿಕಲಿ ಚೆಸ್ಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇಲ್ಲ ಅಂದರೆ ಸೇಮು 24 ಇದೆ ಇಲ್ಲಿ ಇಂಚಸಲ್ಲಿ, ಅಂದರೆ ಇದು 27 28. ಆಮೇಲೆ ಹಿಪ್ ರೌಂಡ್ ಅಂದರೆ ನಮ್ಮ ಬಲ್ಜ್ ಪಾರ್ಟ್ ಏನಿರುತ್ತೆ, ಸುಮ್ಮನೆ ಇಲ್ಲಿ ಕೆಲವರು ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ತೊಗೊಳ್ತಾರೆ, ಹಂಗೆ ತೊಗೋಬಾರ್ದು. ಬಲ್ಜ್ ಪಾರ್ಟ್ ಏನಿರುತ್ತೆ ಇದರಿಂದ ಅಲ್ಲಿ ತೊಗೊಳ್ಬೇಕಾದ್ರೂ ಅಷ್ಟೇ. ಆಮೇಲೆ ಇಲ್ಲಿ ಟಮ್ಮಿ ಇರುತ್ತೆ ಅಲ್ವಾ, ಟಮ್ಮಿನ ನೋಡ್ಕೊಂಡು ತೊಗೋಬೇಕು. ಅಲ್ಲೂ ಕೂಡ ಲೂಸ್ ಇರಬೇಕು, ತುಂಬ ಟೈಟಿಗೆ ತೊಗೋಬಾರ್ದು. ಟೈಟಿಗೆ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಪ್ಯಾಂಟ್ ಏನಾದರೂ ಹೊಲಿತೀರಾ ಅವಾಗ ಹಾಕೋಬೇಕಾದ್ರೆ ಇಲ್ಲಿವರೆಗೂ ಬರುತ್ತೆ, ಇಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಇದು ಟಮ್ಮಿ ಇರುತ್ತಲ್ಲ, ಹೋದಾಗ ಓಕೆ, ಅದು ಹೋದ್ರು ಇನ್ ಕೇಸ್ ಹೋದ್ರು ಕುತ್ಕೊಂಡಾಗ ಕಂಫರ್ಟಬಲ್ ಇರಲ್ಲ, ಪಟ್ ಅಂತ ಹರಿದೋಗ್ಬಿಡುತ್ತೆ ಬಾಕಲ್ಲಿ. ಸ್ಲೀವ್ ಲೆಂತ್ ತೊಗೋಬೇಕಾದ್ರೂ ಅಷ್ಟೇ ಶೋಲ್ಡರ್ ಕರೆಕ್ಟಾಗಿ ಈ ರೀತಿ ರೆಡಿಮೇಡಲ್ಲಿ ಯಾವುದೇ ಕಾರಣಕ್ಕೂ ನೀವು ತೊಗೊಳಕ್ಕೆ ಹೋಗಬೇಡಿ. ಈ ರೀತಿ ಹಾಕೊಂಡಿರೋದ್ರಲ್ಲಿ ಹಾಕೊಂಡ್ರು ಈ ಜಾಯಿಂಟಿಗೆ ಬರೋ ಥರ ಫ್ರಮ್ ಹಿಯರ್ ಟು ಹಿಯರ್ ಎಲ್ಲಿಗೆ ಬೇಕು ಅನಿಸುತ್ತೆ. ಕ್ಯಾಪ್ ಸ್ಲೀವ್ ಬೇಕಂದರೆ ಇಷ್ಟು ಸಾಕು, ಇಲ್ಲ ಇಷ್ಟು ಲೆಂತ್ ಅಂದರೆ ಇಷ್ಟು, ಇದು ಅಂದರೆ ಇಲ್ಲಿಗೆ. ಎಲ್ಬೋ ಅಂದಾಗ ಮಚ್ಚುಮ ಎಲ್ಬೋ ಅಂದರೆ ಈ ರೀತಿ ತೊಗೋಬೇಕು. 3/4 ಅಂದರೆ ಈಗ ಡಿಫ್ರೆನ್ಸ್ ತೋರಿಸ್ತೀನಿ. 3/4 ಅಂದಾಗ ಇಷ್ಟು ಲೆಂತ್ ಬೇಕು ಅನಿಸಿರುತ್ತೆ. ಈಗ ಎಷ್ಟಿದೆ 37 ಇಲ್ಲಿಗೆ ಬರುತ್ತೆ, 37 ಇಲ್ಲಿಗೆ ಬರುತ್ತೆ. ನಾವು 37ನ 42 ಬರುತ್ತೆ. ಎಷ್ಟು ಡಿಫ್ರೆನ್ಸ್ ಆಯಿತು. ಯಾಕೆ ಅಂತಂದರೆ ನಾವು ಏನಾದರೂ ಫುಲ್ ಸ್ಲೀವು ಅಥವಾ ಎಲ್ಬೋ ಇಂದ ನೆಕ್ಸ್ಟ್ಗೆ ಎಕ್ಸ್ಟ್ರಾ ಬರಬೇಕು ಅಂದರೆ ಯಾವಾಗಲೂ ಈ ಕೈನ ಈ ರೀತಿ ಹಿಂಗೆ ಇಟ್ಕೊಂಡು ಮಡ್ಚ್ಕೊಂಡು ನಮ್ಗೆ ಇಲ್ಲಿಂದ ಎಷ್ಟು ಬೇಕು ಅಂತ ತೊಗೋಬೇಕು. ಇಲ್ಲಾಂದರೆ ಫುಲ್ ಸ್ಲೀವ್ಗೆ ನಾವು ಹಿಂಗೆ ತೊಗೊಂಡಿರ್ತೀವಲ್ಲ, ಫುಲ್ ಸ್ಲೀವ್ಗೆ ಇಲ್ಲಿ ತೊಗೊಂಡಿರ್ತೀವಲ್ಲ, ಹಿಂಗೆ ತೊಗೊಂಡಾಗ ಕೈ ಬಿಟ್ಟಾಗ ಕರೆಕ್ಟಾಗಿ ನಮ್ಗೆ ಎಲ್ಲಿರುತ್ತೋ ಒಂಚೂರು ಮುಂದೆ ಹೋಗುತ್ತೆ, ಪರವಾಗಿಲ್ಲ. ಬಟ್ ಅದೇ ರೀತಿ ನಾವು ಹಿಂಗೆ ಸ್ಟ್ರೈಟಾಗಿ ತೊಗೊಂಡ್ಬಿಟ್ರೆ ಶಾರ್ಟ್ ಆಗುತ್ತೆ.
ಕೈ ಹಿಂಗೆ ಅಂದಾಗ ಇಲ್ಲಿಗೆ ಹೋಗ್ಬಿಡುತ್ತೆ, ಇಲ್ಲಿಗೆ ಬರೋದಿಲ್ಲ. ಆ ರೀತಿ ಅದಕ್ಕೋಸ್ಕರನೇ ನಾವು ಹಿಂಗೆ ಇಟ್ಕೊಂಡು ತೊಗೋಬೇಕು. ಆಮೇಲೆ ಇಲ್ಲಿ ರೌಂಡ್ ತೊಗೊಳ್ತೀವಲ್ವಾ, ಇಲ್ಲಿ ಕ್ಯಾಪ್ ಸ್ಲೀವ್ಗೆ ಈ ರೀತಿ ತೊಗೊಳ್ತೀವಿ. ಇಲ್ಲಿ ಒಂದು ಸ್ವಲ್ಪ ಲೂಸ್ ಇರಬೇಕು, ಕ್ಯಾಪ್ ಸ್ಲೀವ್ ಮಾತ್ರ ಸ್ವಲ್ಪ ಲೂಸೇ ತೊಗೋಬೇಕು. ಇನ್ನು ಬೇರೆದೆಲ್ಲ ಟೈಟ್ ಫಿಟ್ಟಿಂಗ್ ಇಟ್ಕೋತೀನಿ ಅಂತಂದರೆ ಎಕ್ಸಾಕ್ಟ್ ಇದನ್ನು ತೊಗೊಂಡು ನಾವು ಸೀಮ್ ಅಲೈನ್ಸ್ ಏನಿರುತ್ತೆ ಅದನ್ನು ತೊಗೊಳ್ತೀವಿ. ಇಲ್ಲೂ ಅಷ್ಟೇ ಇದು ತೊಗೊಳ್ತೀವಿ. ಬಟ್ ಇಲ್ಲಿ ಬೇಕಾದಾಗ ನೀವು ಈ ರೀತಿ ತೊಗೊಂಡ್ರೆ ರಾಂಗ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಕೈ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಈ ರೀತಿ ಇಟ್ಕೊಂಡು ಹಿಂಗೆ ಇಟ್ಕೊಬೇಕು. ಈ ರೀತಿನಲ್ಲಿ ಈ ಮೆಜರ್ಮೆಂಟ್ ಹಂಗೆ ತೊಗೊಂಡಾಗ ಇಲ್ಲಿ ಲೂಸ್ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಇದು ಪ್ರೆಸ್ ಬಟನ್ ಹಾಕ್ತೀವಿ. ಪ್ರೆಸ್ ಬಟನ್ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದು ಪ್ರೆಸ್ ಬಟನ್ ರಿಮೂವ್ ಮಾಡಿದ್ರೆ ಈ ಕೈ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು.